विचार्येति फलं श्रुतं ब्रह्मवेदेति च तथा नैवं तस्यार्थवादतः ಇಲ್ಲಿ ಬನ್ನಿ ಇಲ್ಲಿ ಮೇಲೆ ಕಾಣುತ್ತೆ ಗೋಡೆಗೆ ನಾನು ಚ ಆತ್ಮಾವಬೋಧಸ್ಯ ವಿಚಾರ್ಯ ಇತಿ ಫಲಂ ಶ್ರುತಂ ಬ್ರಹ್ಮ ವಾ ವೇದ ಇತಿ ಚ ತಥಾ ನ ಏವಂ ತಸ್ಯ ಅರ್ಥವಾದತಃ. ಹಿಂದೆ ಏನಾಯ್ತು ಜ್ಞಾಪಕ ಇದೆಯಾ? ಹಿಂದೆ ಏನಾಯ್ತು? ಎಲ್ಲ ಕರ್ಮದಿಂದಲೇ ಮೋಕ್ಷ ಅಂದ. ಹೇಗೆ ಕರ್ಮದಿಂದ ಮೋಕ್ಷ ಅಂದ ಅವನು? ಎಲ್ಲ ಪುಣ್ಯ ಪಾಪ ಕರ್ಮಗಳಿಂದ ಮಾಡದೇ ಇರೋದು. ಪಾಪ ಮಾಡದೆ ಪಾಪ ಜನ್ಮ ಬರೋಲ್ಲ, ಪುಣ್ಯ ಜನ್ಮ ಬರೋಲ್ಲ. ನಿತ್ಯ ಕರ್ಮ ಮಾಡೋದ್ರಿಂದ ಪ್ರತ್ಯವಾಯ ಬರೋಲ್ಲ. ಅನುಭವಿಸಿ ಮುಗಿಸೋದ್ರಿಂದ ಏನಾಯ್ತು? ದಿನ ಐಕಾತ್ಮ ಸಂಬೋಧ. ಅದು ಐಕಾತ್ಮ ಜ್ಞಾನವಿಲ್ಲದೇನೆ ಮೋಕ್ಷವಾಗುತ್ತೆ. ಯಾಕೆ? ಜನ್ಮ ಕಾರಣ ಇಲ್ಲಲ್ಲ. ಜನ್ಮ ಕಾರಣ ಕರ್ಮ. ಕರ್ಮದಲ್ಲಿ ನಾವು ಪುಣ್ಯಕರ್ಮವನ್ನೂ ಮಾಡಿಲ್ಲ, ಪಾಪವನ್ನೂ ಮಾಡಿಲ್ಲ, ಪ್ರಾಬ್ಧವನ್ನೂ ಮುಗಿಸ್ಬಿಟ್ಟಿದ್ದೀವಿ. ಆಮೇಲೆ ನಿತ್ಯಕರ್ಮ ಮಾಡ್ತಾ ಇದ್ದೀವಿ, ಪಾಪ ಬರೆದಿರೋ ಹಾಗೆ. ಮತ್ತೆ ಹೆಂಗೆ ಜನ್ಮ ಬರುತ್ತೆ ನಮಗೆ ಅಂತ ಇಷ್ಟು ಪೂರ್ವಪಕ್ಷ ಹೇಳಿದಕ್ಕೆ, ಅಲ್ಲ ಇವಾಗ ಪೂರ್ವ ಸಿದ್ಧಾಂತ ಹೇಳ್ತಾನೆ. ಅಲ್ಲ, ನಾನು ಆತ್ಮಾವಬೋಧಸ್ಯ ಆತ್ಮವನ್ನು ತಿಳ್ಕೊಳ್ಳೋದಕ್ಕೆ ನಿಚಾಯತಮ್ ಅಂತ ಹೇಳ್ತಾ ಇದೆ. ಕರ್ಮ ಮಾಡಿದ್ರೆ ಆತ್ಮಜ್ಞಾನ ಆಗುತ್ತೆ ಅಂತ ಹೇಳಿಲ್ಲ. ನಿಚಾಯತಮ್ ಮೃತ್ಯುಮುಖ ಪ್ರಮುಚ್ಯತೆ. ಸಿಕ್ತಮ್ಮ? ನಿಚಾಯ ಚಾಯಿರ್ ನಿಶಾಮನೆ ಧಾತು. ನಿಚಾಯ ಅಂದರೆ ಕಂಡುಕೊಂಡು ಮೃತ್ಯುಮುಖದಿಂದ ಬಿಡುವಂತಾನೆ ಇದೆ ಅಂತ ಫಲಶ್ರುತಿ ಇದೆ. ಪೂರ್ವಪಕ್ಷಿ ಏನು ಹೇಳ್ತಿದ್ದಾನೆ? ಮಾಡಿ ಮುಕ್ತಿ ಪಡ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾನೆ. ಮಾಡಿ ಮುಕ್ತಿ ಪಡ್ಕೊಳ್ಳೋದಿಲ್ಲ, ಕಂಡುಕೊಂಡು ಮುಕ್ತಿ ಪಡ್ಕೊಳ್ಳೋದು ಅಂತ ಇರೋದ್ರಿಂದ ನೀನು ಹೇಳೋದು ಸರಿಯಾಗುವುದಿಲ್ವಲ್ಲ ಅಂತ ಒಂದು ಪೂರ್ವಪಕ್ಷಿ ಮೇಲೆ ಸಿದ್ಧಾಂತಿ ಆಕ್ಷೇಪ. ಇದು ಪೂರ್ವಪಕ್ಷಿ ಕರ್ಮದಿಂದ ಆಗತ್ತೆ ಅಂತ ಹೇಳಿ ಅದೇ. ಎರಡನೇದು ಬ್ರಹ್ಮವೇದ ಬ್ರಹ್ಮೀವ ಭವತಿ ವಾಕ್ಯ ಇದೆಯಪ್ಪ. ಕರ್ಮಕೃತ್ವ ಬ್ರಹ್ಮ ಭವತಿ ಅಂತ ಹೇಳಿಲ್ಲ. ಬ್ರಹ್ಮವನ್ನು ತಿಳಿದವನು ಬ್ರಹ್ಮನಾಗ್ತಾನೆ. ಬ್ರಹ್ಮ ಪ್ರಾಪ್ತಿಗೆ ಅಜ್ಞಾನವೇ ಅಡ್ಡಿ ಅಂತ ಹೇಳ್ತಾ ಇದೆ. ಅಜ್ಞಾನ ಬ್ರಹ್ಮಜ್ಞಾನದಿಂದ ಹೋಗುತ್ತೆ. ಆದರೆ ಅಜ್ಞಾನ ಹೋದ ಸಾಕೆ ಹೊರತು ಕರ್ಮ ಬೇಕಿಲ್ವಲ್ಲ. ಬರ್ಕೋದಿಲ್ಲ? ಅಲ್ಲ, ಹಂಗೆ ಮಾಡ್ಕೊಂಡು ಸುಮ್ಮನೆ ಹಾಕ್ಬೇಕು. ಆ ಪರಮಾತ್ಮನ ಅದು ಪದನ ಹೇಳ್ಕೊಳ್ಳ. ತಮ್ ನಿಚಾಯ, ಆ ಪರಮಾತ್ಮನ ತಿಳ್ಕೊಂಡು ನಿಚಾಯ ಅಂದ್ಕೊಂಡು ತಿಳ್ಕೊಂಡು ಎಂದು ಆತ್ಮಜ್ಞಾನಕ್ಕೆ ಫಲವನ್ನು ಹೇಳಿರುತ್ತದೆ ಎಂದು ಆತ್ಮಾವಬೋಧಸ್ಯ ಫಲಂ ಶ್ರುತಂ. ಆತ್ಮಜ್ಞಾನಕ್ಕೆ ಫಲವನ್ನು ಹೇಳಿರುತ್ತದೆ. ತಥಾ ಹಾಗೆಯೇ ಬ್ರಹ್ಮವೇದ ಎಂದು ಬ್ರಹ್ಮವೇದ ಬ್ರಹ್ಮಿಯೋ ಭವತಿ. ಬ್ರಹ್ಮನ್ ನೋಡ್ತಾನೆ ಬ್ರಹ್ಮನ ಆಗ್ಬಿಡ್ತಾನೆ ಇನ್ನೊಂದು ಕಡೆ ಹೇಳ್ತಾ ಇದೆ. ಆದ್ರಿಂದ ಪೂರ್ವಪಕ್ಷಿ ಹೇಳಿದಾಗೆ ಕರ್ಮ ಕಾರಣವಲ್ಲಲ್ಲ ಮೋಕ್ಷಕ್ಕೆ ಅಂತ ಇಷ್ಟು ಸಿದ್ಧಾಂತಿ ಪೂರ್ವಪಕ್ಷಿ ಮೇಲೆ ಆಕ್ರಮಣ ಮಾಡಿದ್ದು. ಆಮೇಲೆ ಮುಂದಕ್ಕೆ ಪೂರ್ವಪಕ್ಷಿ ನೈವಂ, ಅದು ಸರಿಯಲ್ಲ. ತಸ್ಯ ಅರ್ಥವಾದ, ಅದು ಅರ್ಥವಾದವಾಗಿರುತ್ತದೆ. ಯಾವುದು ಅಂದ್ರೆ ನಿಚಾಯುತ ಮೃತ್ಯು ಮುಖಾಪ್ರಮುಖ ಅರ್ಥವಾದ. ಬ್ರಹ್ಮವೇದ ಬ್ರಹ್ಮೀ ಭವತಿ ಅರ್ಥವಾದ. ಎರಡು ಅರ್ಥವಾದ ಅಂತ. ಹೇಗೆ ಅರ್ಥವಾದ? ಅದು ಮುಂದೆ ಬದುಕಿ ತೋರಿಸ್ತೇನೆ. ಅದು ಸರಿಯಲ್ಲ. ಅದು ಅರ್ಥವಾದ ಅಂದ್ರೆ ಬರೀ ಪ್ರಶಂಸಾ ವಾಕ್ಯ, ಹೊಗಳಿಕೆ ವಾಕ್ಯ ಅದು. ಆದ್ದರಿಂದ ಅದು ಸರಿಯಲ್ಲ. ಅರ್ಥವಾದ ಅಂದ್ರೆ ಪ್ರಶಂಸಾ ವಾಕ್ಯಕ್ಕೆ ಅರ್ಥವಾದ ಅಂತಾರೆ. ಫಲೋಕ್ತೇರರ್ಥವಾದತ್ವಂ ದ್ರವ್ಯ ಸಂಸ್ಕಾರ ಕರ್ಮಸೋ ಸರ್ವತ್ರ ದರ್ಶನಾಚ್ಛಾಸ್ತ್ರೇ ವರ್ಣಮಯ್ಯಾಂ ಫಲೋಕ್ತಿವತ್. ಫಲೋಕ್ತೇಃ ಅರ್ಥವಾದತ್ವಂ ದ್ರವ್ಯ ಸಂಸ್ಕಾರ ಕರ್ಮಸು ಸರ್ವತ್ರ ದರ್ಶನಾತ್ ಶಾಸ್ತ್ರೇ ಪರಿಣಮಯ್ಯಾಂ ಫಲೋಕ್ತಿವತ್. ದ್ರವ್ಯ ಸಂಸ್ಕಾರ ಕರ್ಮಸು ಫಲೋಕ್ತೇಃ ಅರ್ಥವಾದತ್ವಂ ತನ್ಮಯ. ದ್ರವ್ಯಕ್ಕೆ ದ್ರವ್ಯನ ಯಜ್ಞಕ್ಕೆ ಬೇಕಾದ ಪದಾರ್ಥ ದ್ರವ್ಯ ಅಂತ. ತುಪ್ಪ ದ್ರವ್ಯ, ದರ್ಭೆ ದ್ರವ್ಯ, ನೀರು ದ್ರವ್ಯ, ಅಗ್ನಿಯು ದ್ರವ್ಯ, ಯಜಮಾನೂ ಕರ್ತೃ ಅವನು ದ್ರವ್ಯ.
ಏನೇನೇನು ಯಜ್ಞಕ್ಕೆ ಉಪಯೋಗಿಸ್ಕೊಳ್ತೀವೋ ಆ ಎಲ್ಲ ಪದಾರ್ಥಕ್ಕೆ ಹೆಸರೇನೋ ದ್ರವ್ಯ. ಅದಕ್ಕೆ ಒಂದು ಸಂಸ್ಕಾರ ಮಾಡಿ ಉಪಯೋಗಿಸ್ಬೇಕು. ಒಂದು ಹಿಟ್ಟು ಮಾಡಿ ಪುರೋಡಾಶ ಮಾಡಬೇಕಾದ್ರೆ ಅಕ್ಕಿನ ಸಂಸ್ಕಾರ ಮಾಡಬೇಕು. ಅದನ್ನ ಹಿಟ್ಟು ಮಾಡಿ ಅದನ್ನ ಇದು ಮಾಡಿ ಹುರಿದು ಮಂತ್ರವತ್ತ ಮಾಡಬೇಕು. ಹಾಗೆ ಈ ಜುಹು ಉಪಬದ್ಧವ ಇದು ಹೋಮ ಸಾಧನ ಇದೆಯಲ್ಲ, ಸೌಟು, ಮರದ ಸೌಟು, ಅದಕ್ಕೂ ಸಂಸ್ಕಾರ ಮಾಡಬೇಕು. ಅದು ಯಸ್ಯ ಪರ್ಣಮಯಿ ಜುಹೋರ್ಭವತಿ, ಯಾವಾತ ಯಜ್ಞದಲ್ಲಿ ಮುತ್ಕದ ಮರದ ಸೌಟು ಇರುತ್ತದೆಯೋ ಜುಹು ಅಂತ. ಒಂದೇ ಇದಿರೋದು ಸುರ್ವ, ಹೀಗೆ ಮುಂದೆ ಕಾಲುವೆ ಇರುತ್ತಲ್ಲ ಅದು ಜುಹು. ಆ ಜುಹು ಅನ್ನೋದು ಮುತ್ಕದ ಮರದಿಂದ ಮಾಡಿದ್ದಾದರೆ ಅವನಿಗೆ ಈ ಲೋಕದಲ್ಲಿ ಕೆಟ್ಟ ಹೆಸರು ಬರೋದಿಲ್ಲ ಅಂತ. ಬರೀ ಆ ಮುತ್ಕದ ಮರದಿಂದ ಸೌಟು ಇಟ್ಕೊಂಡ್ಬಿಟ್ರೆ ಆಗೋಲ್ಲ. ಮುತ್ಕ ಮರದಿಂದ ಮರ ದಪ್ಪ ಇರುತ್ತೆ, ಅದನ್ನ ಕುಯ್ಸಿ ಮಾಡಿ ಬಡಿಗೆ ಹತ್ರ ಅದನ್ನ ಎರಡು ಮಾಡಿ ರಿಪೀಸ್ ಮಾಡ್ಕೊಂಡು ಅದು ಜುಹು ಮಾಡ್ಕೊಂಡ್ಬಿಟ್ಟು ಮತ್ತೆ ಮನೆ ಇಟ್ಕೊಂಡ್ಬಿಟ್ರೆ ಅದು ಕೆಟ್ಟ ಹೆಸರು ಬರಲ್ಲ ಅಂತಿಲ್ಲ. ಅದರಿಂದ ಕರ್ಮ ಮಾಡಬೇಕು. ಮುತ್ಕದ ಮರದಿಂದ ಮಾಡಿದ್ದಾದ ಜುಹುವಿನಿಂದ ಕರ್ಮವನ್ನು ಮಾಡಿದರೆ ಆ ಯಜಮಾನನಿಗೆ ಅಪವಾದ, ಲೋಕದಲ್ಲಿ ಕೆಟ್ಟ ಹೆಸರು ಬರೋದಿಲ್ಲ ಅಂತ. ಅದು ಹೇಗೆ? ಅದು ಅರ್ಥವಾದವೋ? ಬರೀ ಪಣ್ಣಮಯವಾದ ಜುಹು ಇಟ್ಕೊಂಡ್ಬಿಟ್ಟೆ ಕೆಟ್ಟ ಹೆಸರು ಬರಲ್ಲ ಅಂತ ಅರ್ಥ ಅಲ್ವೋ? ಕರ್ಮಕ್ಕೆ ಅದು ಹಂಗ ಮಾಡಬೇಕು. ಹಾಗೆ ಯದಾಂತೆ ಚಕ್ಷುರೇವ ಭ್ರಾತೃವ್ಯಸ್ಯವರಂತೆ ಇದೆ. ಯಜಮಾನಾದವನು ಕಾಡಿಗೆ ಹಚ್ಕೋಬೇಕು. ಸೋಮಯಾಗದಲ್ಲಿ ಕಾಡಿಗೆ ಹಚ್ಕೊಂಡ್ರೆ ತನ್ನ ಶತ್ರುವನ್ನು ಕಣ್ಣನ್ನೇ ಕದ್ಕೊಂಡಂಗಾಗತ್ತಂತೆ, ಅಷ್ಟು ಶಕ್ತಿ ಬರುತ್ತೆ ಇವನಿಗೆ ಅಂತ. ಹೀಗೆ ವರ್ಮ ತಜ್ಞಾಯ ಕ್ರಿಯತೆ ವರ್ಮ ಯಜಮಾನ ಭ್ರಾತೃವ್ಯಾವಿಭೂತ್ಯೈ ಅಂತ ಅವನಿಗೆ ಇದನ್ನ ಹಾಕೊಂಡ್ರಾಗ ಕವಚ ಹಾಕಿದಂಗೆ ಆಗುತ್ತಂತೆ. ಯಜ್ಞಕ್ಕೆ ಕವಚ ಹಾಕಿದಂಗೆ ಆಗುತ್ತೆ, ಯಜಮಾನೂ ಕವಚ ಹಾಕಿದಂಗೆ ಆಗುತ್ತೆ, ಶತ್ರುಗಳು ಏನು ಮೆಟ್ಟೋದಿಲ್ಲ, ಯಜ್ಞಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂತ. ಇದೆಲ್ಲ ಅರ್ಥವಾದ. ಯಾವುದು ಪ್ರಯಾಜ ಅನುಯಾಜ ಮಾಡೋದಿದೆಯಲ್ಲ ಅದನ್ನ ವರ್ಮ ಅಂತ ಹೇಳ್ತಾ ಇದ್ದೆ. ಪ್ರಯಾಜ ಅಂದ್ರೆ ಮುಂಚೆ ಮಾಡೋದು, ಅನುಯಾಜ ಪ್ರಸಾದ ಹೋಮ ಆದ್ಮೇಲೆ ಮಾಡೋದು. ಆ ಪ್ರಯಾಜ ಅನುಯಾಜ ಅಂತ ಒಂದು ಕರ್ಮ ಮಾಡಿದ್ರೆ ಈ ಯಜ್ಞಕ್ಕೂ ಯಜಮಾನಿಗೂ ಕವಚ ಕೊಟ್ಟಂಗಾಗತ್ತಂತೆ. ದ್ರವ್ಯ ಸಂಸ್ಕಾರ ಕರ್ಮಸು ಅಂದ್ರೆ ದ್ರವ್ಯಕ್ಕೆ ಸಂಸ್ಕಾರ ಮಾಡೋದು. ಸಂಸ್ಕಾರ ಮಾಡೋದೇನೋ ದೋಷವನ್ನು ತೆಗೆದುಹಾಕೋದು, ಗುಣವನ್ನು ಹಾಕೋದೇ ಸಂಸ್ಕಾರ. ದೋಷಾಪನೇಯನ್ ಗುಣಾಧಾನಂ ಸಂಸ್ಕಾರ ಅನ್ನುವ ಕೆಲಸದಲ್ಲಿ ಏನೇನು ಉಪಯೋಗಿಸ್ತು ಎಲ್ಲಕ್ಕೂ ಸಂಸ್ಕಾರ ಮಾಡಬೇಕು. ಕೆಲಸದಲ್ಲಿ ಯಾವ ಫಲವನ್ನು ಹೇಳಿದೆ, ಫಲೋಕ್ತೇ, ಆ ಫಲವನ್ನು ಹೇಳಿರುವುದು ಅರ್ಥವಾದ ಸ್ವಂ, ಬರೀ ಹೊಗಳಿಕೆಗಷ್ಟಕ್ಕೆ, ಹೊಗಳಿಕೆ ಮಾತ್ರವೇ. ಅದು ಹೇಗೆ ಇಲ್ಲೇ ಸರ್ವತ್ರ ಶಾಸ್ತ್ರೇ ದರ್ಶನಾತ್, ಬೇಗ ಎಲ್ಲ ಕಡೆ ಅದು ಕಂಡಿರೋದ್ರಿಂದ ಸರ್ವತ್ರ ಶಾಸ್ತ್ರೇ ದರ್ಶನ, ವೇದದಲ್ಲಿ ಎಲ್ಲಾ ಕಡೆಯಲ್ಲೂ ಕಂಡಿದೆ. ಯಾವುದರಂತೆ ಅಂದರೆ ಪರ್ಣಮಯ್ಯ ಫಲೋಕ್ತಿವಾದ, ಪರ್ಣಮಯ್ಯನೇ ಮುತ್ಕದ ಮರದ ಜುಹುವಿನ ವಿಷಯದಲ್ಲಿ ಫಲವನ್ನು ಹೇಳಿದ ಹಾಗೆ, ಮುತ್ಕದ ಮರದ ಜುಹುವಿನ, ಆ ಜುಹು ಅನ್ನೋದು ವೈದಿಕ ಭಾಷೆ, ಟೆಕ್ನಿಕಲ್ ವರ್ಡು. ಸೌಟು ಅಂತ ಅರ್ಥ. ನಾವು ಸೌಟು ಅಂದ್ರೆ ಅನ್ನ ಸಾರು ಹುಳಿ ಬೆಳಗ್ಗೆ ಸೌಟು ಅಂತೀವಿ. ಅಲ್ಲಿ ತುಪ್ಪ ಪುರೋಡಾಶ ಮಾಡೋಕೆ ಇಟ್ಕೊಂಡಂತ ಸೌಟು ಅದು. ಅದಕ್ಕೆ ಮುತ್ಕದ ಮರದಲ್ಲೇ ಮಾಡಿದರೆ ಅವನು ಆ ಇದರಲ್ಲಿ ಅವನಿಗೆ ಈ ಜೀವನದಲ್ಲಿ ಅನ್ನ ಯಜ್ಞ ಮಾಡಿದವನಿಗೆ ಯಾವ ಕೆಟ್ಟ ಹಸು ಅಪವಾದವೂ ಬರಲ್ಲ ಅಂತ ಅದನ್ನ ಇಟ್ಕೊಳಕ್ಕೆ ಒಂದು ಇದು ಪ್ರಶಂಸಾವಾದ, ಅರ್ಥವಾದ. ಅಲ್ಲ, ಮುತ್ಕದ ಮರದಲ್ಲಿ ಮಾಡ್ಬೇಕು ಸರಿ, ಅದು ಏನ್ ವಿಶೇಷ, ಅದು ಮಾಡಿದ್ದಕ್ಕೆ ಕೆಟ್ಟ ಹೆಸರು ಬರಲ್ಲ ಅಂತ ಒಂದಿದ್ದು. ಮುತ್ಕದ ಮರದಲ್ಲಿ ಮಾಡಿದಾದ ಜುಹುವಿನ ವಿಷಯಕ್ಕೆ ಫಲವನ್ನು ಹೇಳಿರುವ ಹಾಗೆ ಇದು, ಅದು ಉಪಲಕ್ಷಣ. ಮುತ್ಕದ ಮರದ ಫಲ ಹೇಳಿದ್ದು ಕಾಡಿಗೆಗೆ, ಪ್ರಯಾಜಾನುಯಾಜಕ್ಕೆ, ಅಂದ್ರೆ ಯಥಾ ವೈಯೋಷ ಸುವರ್ಣಗಂ ಹಿರಣ್ಯಂ ಪೇಶಲಂ ಬಿಭ್ರತಿ ರೂಪಾಣ್ಯ ಏವಮೇತಾ ಏತರಿಹಿ ಏತರಿಹಿ ಏತಂಬಾಲ ಎಲ್ಲ ಯಾವ ಕಾಲದಲ್ಲೇ ಅದು ತುಪ್ಪವನ್ನ ಇದು ಮಾಡಿದ್ಮೇಲೆ ಏನಂತಾರೆ ಇದಕ್ಕೆ ಮಾಡಕ್ಕೆ, ತುಪ್ಪವನ್ನು ಉತ್ಪನ್ನ ಮಾಡಿದ್ಮೇಲೆ ನೀರನ್ನು ಉತ್ಪನ್ನ ಮಾಡಬೇಕು. ಹಾ, ನೀರನ್ನು ಉತ್ಪನ್ನ ಏನಾಗುತ್ತೆ, ಆ ದರ್ಬೆಗೆ ಯಾವ ದರ್ಬೆಯಿಂದ ತುಪ್ಪವನ್ನು ಉತ್ಪನ್ನ ಮಾಡಿರ್ತಾರೋ ಅದೇ ದರ್ಬೆ ನೀರು ಮಾಡ್ಕೊಳ್ಳಿ ಏನಾಗುತ್ತೆ, ಅದು ತುಪ್ಪ ಇಟ್ಕೊಂಡಿರುತ್ತಲ್ಲ ಅದು ನೀರ್ ಮೇಲೆ ತೇಲುತ್ತೆ. ಅದು ತೇದ ಫಳ 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 ಹೊಳೆಯುತ್ತೆ. ಅದು ಅದಕ್ಕೆ ದುಷ್ಟ ಹೇಗೆ ಹೊಳೆಯುತ್ತೆ ಗೊತ್ತಾ, ಅದು ಯಥಾಹವೈ ಯೋಷ,
ಹೆಂಗಸರಾದವರು ಸುವರ್ಣಂ ಹಿರಣ್ಯಂ ಪೇಶಲಂ ನುಣುಪಾಗಿರುವಂತಹ ಸುವರ್ಣದ ಆಭರಣವನ್ನ ಹಾಕೊಂಡಾದಾಗ ಹೇಗೆ ಹೊಳಿತಾಳೋ ಹಾಗೆ ಹೊಳಿತಾ ನೀರು. ಪೇಶಲಂ ಬಿಭ್ರತಿ ರೂಪಾಣ್ಯ ಏವಮೇತಾ ಏತರಿಹಿ ಆಪೋವಿ. ಸೂತ್ರ ದ್ರವ್ಯ ಸಂಸ್ಕಾರ ಕರ್ಮಸು ಪರಾರ್ಥತ್ವ ಫಲಶ್ರುತಿರರ್ಥವಾದ ಸ್ಯಾತ್. ಎಲ್ಲ ಇಲ್ಲಿಂದ ಕತ್ಕೊಂಡಿರೋದವರು. ನಾಲ್ಕನೇ ಅಧ್ಯಾಯ ಬರುತ್ತೆ ಇದು. ಯದಾಂತೆ ಚಕ್ಷುರೆ, ಆಂತೆಯನ್ನು ಕಣ್ಣಿಗೆ ಕಾಡಿಗೆ ಹಚ್ಕೊಳ್ತಾನಲ್ಲ, ಶತ್ರುವಿನ ಕಣ್ಣನ್ನೇ ಕಿತ್ಕೊಂಡ್ಬಿಡ್ತಾನೆ. ಇದಕ್ಕೆ ಧರ್ಮ ಜಿಜ್ಞಾಸಿದೆ. ಪ್ರಯಾಜ ಅನುಯಾಜ ಇಜ್ಜಂತೆ. ಪ್ರಯಾಜ ಅನುಯಾಜ ವರ್ಮ ಅಂದ್ರೆ ಕವಚ. ಪ್ರಯಾಜ ಅನುಯಾಜ ಅಂತ ಹೇಳಿ ಒಂದು ಋಷಿವರ್ಣ ಮಾಸ ಮಾಡ್ತಾನಲ್ಲ, ಅದನ್ನು ಏನಾಗುತ್ತೆ, ಯಜ್ಞಕ್ಕೆ ಕವಚ ಕೊಟ್ಟಂಗಾಗತ್ತೆ, ಯಜಮಾನು ಕವಚ ಹಾಕೊಂಡಂಗಾಗತ್ತೆ. ಯಜಮಾನ ಕವಚ ಹಾಕೊಂಡ್ರೆ ಏನು, ಭ್ರಾತೃವ್ಯ ಅಭಿಭೂತಿ, ಶತ್ರುವನ್ನು ಹೊಡೆಯ ಬಂದ ಬಡಿಬಿಡ್ಬೋದು. ಶ್ರುತಿಗೆ ಶತ್ರು ಯಾವ್ದು ಗೊತ್ತಾ, ಶ್ರುತಿಗೆ ಶತ್ರು ಕಾಮವೇ ಶತ್ರು, ಕಾಮವೇ ಶತ್ರು. ಅದು ಲೋಕದಲ್ಲಿ ಯಾರೋ ಶತ್ರು ಇಟ್ಕೊಂಡ್ರೆ ಅದನ್ನು ಹೊಡಾಕ್ತೀಯ ಎಂತಂದ್ರೆ ಅದು ಇದನ್ನು ಅನುವಾದ ಮಾಡುತ್ತೆ. ಎರಡಕ್ಕೂ ಆಪ್ಷನ್ ಸಮಾನ ಹೇಳುತ್ತೆ ಶ್ರುತಿ. ಶತ್ರುನ ಪರಿಹಾರ ಮಾಡಿ ಅನ್ಕೋ, ನೀ ಯಾವ್ದು ಶತ್ರು ಅನ್ಕೋದು ಅದಾಗತ್ತೆ ಕಣ ಪರಿಹಾರ. ಈ ಕಾಮನ ಶತ್ರು ಅಂದ್ಕೊಂಡ್ರೆ ಕಾಮ ಪರಿಹಾರ ಆಗತ್ತೆ. ಲೋಕ ಯಜ್ಞದತ್ತ ದೇವದತ್ತ ಶತ್ರು ಅವನ ಪರಿಹಾರ ಆಗುತ್ತೆ. ಆತ್ಮನ ಕರ್ಮಶೇಷತ್ವಾತ್ ತದ್ಧಿಯ ಕರ್ಮಶೇಷತ ವಿಧಿಂ ತ್ವಯಾ ಅನಿಚ್ಛತಾಪಿ ಹ್ಯಭ್ಯುಪೇಯ ಅರ್ಥವಾದತ. ಈ ಶ್ಲೋಕ 102, 126 ಎರಡು ಕಡೆ ತಗೊಂಡಿದ್ದಾರಂತೆ. ಆತ್ಮನಃ ಕರ್ಮಶೇಷತ್ವಾತ್ ತದ್ಧಿಯಃ ಕರ್ಮಶೇಷತ ವಿಧಿಂ ತಯಾ ಅನಿಚ್ಛತ ಅಪಿ ಹಿ ಅಭ್ಯುಪೇಯಾರ್ಥವಾದತ. ಅಭ್ಯುಪೇಯ ಅರ್ಥವಾದತ. ಯಾಕೊಂದು ಬದಲ ಮಾಡ್ತೀಯಾ? ಆತ್ಮನಃ ಅಂದ್ರೆ ತಾನು ಅಂತ ಅರ್ಥ. ತಾನು ಅಂದ್ರೆ ಕರ್ಮ ಮಾಡುವವನು, ಯಜಮಾನ. ಅವನು ಕರ್ಮಶೇಷನೆ, ಕರ್ಮಕ್ಕೊಂದು ಅಂಗನೇ, ಅವನು ಒಂದು ಪಾರ್ಟ್. ಅದು ಹೇಗೆ ತುಪ್ಪ ಒಂದು ಪಾರ್ಟೋ, ದರ್ಭೆ ಒಂದು ಪಾರ್ಟೋ, ನೀರು, ಹಾಗೆ ಈ ಯಜಮಾನು ಒಂದು ಪಾರ್ಟ್. ಅದು ಆತ್ಮಶಬ್ದಕ್ಕೆ ಅವನು ಏನ್ ಮಾಡ್ತಾನೆ, ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಜೀವ ಅಷ್ಟು ತಗೊಂಡು ಆತ್ಮ ಅಂತಾನೆ. ಅವನು ಕರ್ಮಶೇಷನೆ. ಹಾಗಾಗಿ ತದ್ಯ ಆ ಆತ್ಮನ ಬಗ್ಗೆ ಜ್ಞಾನ ಇದೆಯಲ್ಲ, ಅವನನ್ನ ಸ್ವಚ್ಛ ಜ್ಞಾನ ಅನಂತ ಅಂತ ಹೊಗಳಿರ್ಬಹುದು, ಅಥವಾ ಆನಂದ ಅಂತ ಹೊಗಳಿರ್ಬಹುದು, ಅಥವಾ ಬೇರೆ ಬೇರೆ ಇನ್ನೂ ಅನೇಕ ಅಜ ಅಜರ ಅಮರ ಅಮೃತ ಅಭಯ ಅಂತೆಲ್ಲ ಹೇಳಿರ್ಬೋದು. ಅದೆಲ್ಲ ಕರ್ಮಕ್ಕೆ ಶೇಷವೇ ಅದಲ್ಲ. ಕರ್ಮಶೇಷತ. ಯಾಕೆ ಆತ್ಮನೇ ಕರ್ಮಕ್ಕೆ ಶೇಷವಾದ. ಇವ್ರ ಪ್ರಕಾರ, ಮೀಮಾಂಸಕ ಪ್ರಕಾರ ವೇದಾಂತಿ ಹೇಳುವಂತಹ ಆತ್ಮ ತಿಳ್ಕೊಂಡಿಲ್ಲ ಅವರು. ಅವ್ರು ತಿಳ್ಕೊಂಡ್ರು ಕರ್ಮ ಆತ್ಮ ಅಂದ್ರೆ ಸಂಸಾರಿಯಾದ ಆತ್ಮ, ಸಂಘ ಕರ್ತೃಭೋಕ್ತು ಆದ ಆತ್ಮ, ಜೀವಾತ್ಮನೇ ಆತ್ಮ ಅನ್ನೋದು. ಹಾಗಾಗಿ ಆ ಆತ್ಮನ ಬಗ್ಗೆ ಏನೇನು ಉಪನಿಷತ್ತಿನಲ್ಲಿ ವರ್ಣನೆ ಮಾಡಿದೆ ಅವನ ಬಗ್ಗೆ ವರ್ಣನೆ ಮಾಡಿದೆ ಅಂತ ಅವ್ರು ಹೇಳೋದು. ಶಂಕರಾಚಾರ್ಯರು ಅಹಂ ಪ್ರತ್ಯಯ ಕರ್ತೃ ವಿಷಯ ವ್ಯತಿರೇಕೇನ ತತ್ಸಾಕ್ಷಿ ಸಮಃ ಕೂಟಸ್ಥ ಅವಿಕ್ರಿಯ ವಿಧಿಕಾಂಡೆ ತರ್ಕ ಸಮಯೇವ ನ ಅಧಿಗತಃ ಅಂತ ಹೇಳಿದ್ದಾರೆ. ವಿಧಿಕಾಂಡಕ್ಕೂ ಸಿಕ್ಕಿಲ್ಲ ಈ ಆತ್ಮ ಅಂತ ಹೇಳಿದ್ದಾರೆ. ಮೀಮಾಂಸಕರು ವಿಧಿಕಾಂಡದವರು, ಅದು ಸಿಕ್ಕಾಕೊಂಡ್ಬಿಟ್ಟು ನಮ್ಗೆ ಸಿಕ್ಕಿದಾನೆ, ನಮ್ಮ ಇದೆ ಅಂತಂದ್ರೆ, ನಿಮ್ಗೆ ಸಿಕ್ಕಿರೋ ಆತ್ಮ ನಾವು ಹೇಳೋ ಆತ್ಮ ಅಲ್ಲ ಅಂತ ಇವರು. ನೀವು ಹೇಳೋ ಆತ್ಮ ಸಂಸಾರಿ ಆತ್ಮ, ಜೀವಾತ್ಮ, ಪರಿಚ್ಛಿನ್ನ ಆತ್ಮ. ನಾವು ಹೇಳೋ ಆತ್ಮ ಅಸಂಸಾರಿಯಾದ ಅದ್ವಿತೀಯವಾದ ಕೂಟಸ್ಥ ಆತ್ಮ ಅಲ್ಲೇ ಇದಾಗಿರೋದು, ಭೇದ ಇರೋದು. ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಮೀಮಾಂಸಕರು. ಅವ್ರೇನಂದ್ರು, ಆತ್ಮನ ಬಗ್ಗೆ ಉಪನಿಷತ್ತು ಹೇಳಿದೆ, ವೇದಾಂತ ಬಗ್ಗೆ ಹೇಳಿದೆ. ಆ ಆತ್ಮನೇ ಯಜ್ಞ ಮಾಡೋದು, ಅಗ್ನಿಹೋತ್ರ ಮಾಡೋದು, ಯಜ್ಞ ಮಾಡೋದು ಆ ಆತ್ಮನೇ. ಹಾಗಾಗಿ ಆ ಆತ್ಮನ ಬಗ್ಗೆ ಧ್ಯೇಯ ಜ್ಞಾನವಿದೆಯಲ್ಲ, ಅರಿವುಗಳು, ಅದೆಲ್ಲ ಕರ್ಮಶೇಷವೇ. ಈಗ ಆತ್ಮನೇ ಕರ್ಮಶೇಷ ಆದ್ಮೇಲೆ ಅವನ ಬಗ್ಗೆ ಜ್ಞಾನ ಕರ್ಮಶೇಷವೇ. ಹಾಗಾಗಿ ತ್ವಯ ಅನಿಚ್ಛತಾಪಿ ವಿಧಿಂ ಅಭ್ಯುಪೇಯ. ನೀನು ಇಷ್ಟಪಡದೆ ಹೋದ್ರು ಆ ಇದಕ್ಕೆ ವಿಧಿಯನ್ನು ಸತ್ಯಂ ಜ್ಞಾನ ಅಂತ ಬ್ರಹ್ಮದಲ್ಲಿ ವಿಧಿ ಒಪ್ಪಬೇಕು. ತ್ವಯ ಅನಿಚ್ಛತಾಪಿ, ಇಷ್ಟಪಡದೆ ಇದ್ದವನಾದರೂ ನೀನು ವಿಧಿಯನ್ನ ಒಪ್ಪಿಕೊಳ್ಳಬೇಕು. ಮತ್ತು ಅರ್ಥವಾದತಾ ಅಭ್ಯುಪೇಯ, ಅರ್ಥವಾದವಾಗಿದೆ ಅನ್ನೋದನ್ನು ಆ ಫಲವಲ್ಲ ಅರ್ಥವಾದ ಅಂತ ಒಪ್ಕೋಬೇಕು. ಮುಕ್ತಿ, ಜ್ಞಾನಕ್ಕೆ ಮುಕ್ತಿ ಹೇಳಿದ್ರೆ ಸುಮ್ಮನೆ ಅದು ಹೊಗಳಕ್ಕೆ ಬಂದಿದ್ದು, ಜ್ಞಾನ ಮಾತ್ರ ಮುಕ್ತಿ ಆಗೋಲ್ಲ. ಹಾಗೆ ಆತ್ಮನು ಕರ್ಮಕ್ಕೆ ಅಂಗವಾಗಿರುತ್ತಾನಾದ್ದರಿಂದ ಆ ಆತ್ಮನ ಅರಿವು ಅದು ಕರ್ಮಶೇಷವೇ ಆಗಿದೆ. ಹಾಗಾಗಿ ಬ್ರಾಕೆಟ್ ಹಾಕಬೇಕು. ಈಗ ಇಷ್ಟವಿಲ್ಲದೆ ಹೋದರೂ ವಿಧಿಯನ್ನು ಒಪ್ಪಲೇಬೇಕು.
ಎಲ್ಲಿ ವಿಧಿಯನ್ನ? ಜ್ಞಾನಕಾಂಡದಲ್ಲಿ. ಜ್ಞಾನಕಾಂಡದಲ್ಲೂ ವಿಧಿಯನ್ನು ಒಪ್ಪಬೇಕು ಅಂತ ಉಪನಿಷತ್ತಿನಲ್ಲಿ. ಅದೇ ರೀತಿ ಅಲ್ಲಿ ಹೇರುವ ಫಲವು ಅರ್ಥವಾದವೆಂತಲೂ ಒಪ್ಪಬೇಕು. ಮತ್ತೆ ಮಾಡ್ತಾನೆ ಅವನೇ ಪೂರ್ವಪಕ್ಷಿ. ನೈವಂ ತದ್ದೇತು ತದ್ರೂಪ ವಿರೋಧಾದಿತರೇತರಂ. ಸಿದ್ಧಾಂತ ಯಾಕೆ ಇದು? ಮುಕ್ತ್ಯಭ್ಯುದಯೋಸ್ತಸ್ಮಾತ್ ನ ಸಮ್ಯಕ್ ಭವತೋದಿತಂ. ನೈವಂ ತಥೇತು ತದ್ರೂಪ ವಿರೋಧಾದಿತರೇತರಂ ಮುಕ್ತ್ಯಭ್ಯುದಯೋಸ್ತಸ್ಮಾತ್ ನ ಸಮ್ಯಕ್ ಭವತೋದಿತಂ. ನ ಏವಂ ತದ್ಧೇತು ತದ್ರೂಪ ವಿರೋಧಾತ್ ಇತರೇತರಂ ಮುಕ್ತಿಃ ಮುಕ್ತ್ಯಭ್ಯುದಯೋಃ ತಸ್ಮಾತ್ ನ ಸಮ್ಯಕ್ ಭವತಾ ಉದಿತಂ. ನೈವಂ ಕಮ್ ಹಾಕಬೇಕು. ಇದು ಸರಿಯಲ್ಲ. ತದ್ಹೇತುನ ತಯೋರ್ ಹೇತು, ಆ ಎರಡಕ್ಕೇನೆ, ಆ ಕರ್ಮಕ್ಕೂ ಜ್ಞಾನಕ್ಕೂ ಹೇತು. ಮತ್ತು ತದ್ರೂಪ, ಆ ಕರ್ಮದ ಜ್ಞಾನದ ರೂಪ. ಕರ್ಮ ಅನಿತ್ಯ, ಜ್ಞಾನ ನಿತ್ಯ. ಕರ್ಮಕ್ಕೆ ಹೇತು ಕ್ರಿಯಾಕಾರಕ ಫಲಗಳು ಸತ್ಯತ್ವ ಬುದ್ಧು. ಜ್ಞಾನಕ್ಕೆ ಹೇತು ಮುಕ್ತಿಗೆ ಹೇತು ಜ್ಞಾನ. ಹಾಗೆ ತದ್ದೇತು ತದ್ರೂಪಯೋ ವಿರೋಧಾತ್ ಮುಕ್ತಿ. ಹಾಗೆ ತದ್ದೇತುನ ಕರ್ಮ ಹೇತು, ಮುಕ್ತಿ ಹೇತು. ಮುಕ್ತಿಗೆ ಹೇತು ಜ್ಞಾನ, ಕರ್ಮಕ್ಕೆ ಹೇತು ಅಜ್ಞಾನ. ಕರ್ಮದ ರೂಪ ಕ್ರಿಯಾಕಾರ ಫಲ ರೂಪ, ಕರ್ಮದ ಫಲ ಅನಿತ್ಯ, ಜ್ಞಾನದ ರೂಪ ಇದೆಲ್ಲವೂ ಆತ್ಮನೇ ಅನ್ನೋದು, ಅದರ ಫಲ ಮೋಕ್ಷ. ಹೀಗೆ ಹೇತು ಸ್ವರೂಪ ಕಾರ್ಯ ಮೂರು ವಿರುದ್ಧವಾಗಿದೆ. ಕರ್ಮಕ್ಕೆ ಹೇತು ಕರ್ಮ ಸ್ವರೂಪ ಕರ್ಮದ ಫಲ, ಜ್ಞಾನಕ್ಕೆ ಹೇತು ಜ್ಞಾನಕ್ಕೆ ಸ್ವರೂಪ ಜ್ಞಾನದ ಫಲ. ಹೇತು ಸ್ವರೂಪ ಕಾರ್ಯಾಣಿ ವಿರೋಧ ತಮಸೋರಿವಾ. ನಿಷ್ಕ್ರಿಯಸಿದ್ಧಿ. ಕತ್ತಲೆಗೂ ಬೆಳಕಿಗೂ ಹೇಗೆ ವಿರೋಧವೋ ಹೇತು ಸ್ವರೂಪ ಕಾರ್ಯಗಳು ಜ್ಞಾನಕ್ಕೂ ಕರ್ಮಕ್ಕೂ ವಿರೋಧ ಇದೆ. ಅನ್ವಯ ಬೇಕಾದ್ರೆ ಮುಕ್ತಿ ತಭ್ಯುದಯೋ ತದ್ದೇತು ತದ್ರೂಪ ವಿರೋಧ ಇತರೇತಂ ತದ್ದೇತು ವಿರೋಧಾತ್ ಭವತೋಯಿತಂ ನ ಸಮ್ಯಕ್ ಅಂತ. ಅಲ್ಲಯ್ಯ, ನೀನು ಹೆಂಗ್ ಹೇಳ್ತಿದ್ಯಾ ಗೊತ್ತಾ? ಇವಾಗ ಸಿದ್ಧಾಂತ ಹೇಳ್ತಾ ಇದ್ದಾನೆ. ಸ್ವರೂಪೇ ಅವಸ್ಥಿತಿರ್ ಮುಕ್ತಿ ಆತ್ಮನೋ ಭವತೋಚ್ಯತೆ. ಅಮ್ಮ ಮೇ ಕೂತ್ಕೊಳ್ಳಿ, ಆಗಲ್ಲ ನಮ್ಗೆ. ಬಲಾತ್ಕ ಕೂತ್ಕೋಬೇಡಿ. ಕಾಮ್ಯಾದಿವರ್ಜನಾದಿಭ್ಯಃ ತಸ್ಯಾ ಸಿದ್ಧಿಶ್ಚ ವರ್ಣ್ಯತೆ. ಸ್ವರೂಪೇವ ಸ್ಥಿತಿರ್ ಮುಕ್ತಿಃ ಆತ್ಮನೋ ಭವತೋಚ್ಯತೆ ಕಾಮ್ಯಾದಿವರ್ಜನಾದಿಭ್ಯಃ ತಸ್ಯಾ ಸಿದ್ಧಿಶ್ಚ ವರ್ಣ್ಯತೆ. ಸ್ವಾತ್ಮ್ಯವಸ್ಥಾನಂ ಅಯತ್ನತಃ ಸಿದ್ಧಂ ಮೋಕ್ಷ ಅಂತಾನೆ. ತನ್ನಲ್ಲಿ ತಾನಿರೋದು ಮೋಕ್ಷ ತಾನೇ ಸಿದ್ಬಿಡುತ್ತೆ. ನಿತ್ಯಕರ್ಮ ಮಾಡ್ತಾ ಇದ್ದು ಕಾಮ್ಯ ಪ್ರತಿಸಿದ್ಧ ಬಿಟ್ಟು ಮತ್ತೆ ಇದನ್ನು ಅನುಭವಿಸ್ಬಿಟ್ರೆ ಪ್ರಯತ್ನವಿಲ್ಲದೆ ಸ್ವರೂಪದಲ್ಲಿ ನಿಲ್ಲೋದು ಅನ್ನೋ ಮೋಕ್ಷ ಬಂದ್ಬಿಡತ್ತೆ. ತನ್ನಲ್ಲಿ ತಾನು ನಿಲ್ಲೋದು ಅನ್ನೋ ಮೋಕ್ಷ ಸಿಕ್ಬಿಡುತ್ತೆ ಅಂತಂದ. ಅದನ್ನ ಹೇಳ್ತಾರೆ. ಸ್ವರೂಪೇ ಅವಸ್ಥಿತಿಃ ಮುಕ್ತಿಃ ಆತ್ಮನಃ ಭವತಾ ಉಚ್ಯತೆ ಕಾಮ್ಯಾದಿವರ್ಜನಾದಿಭ್ಯಃ ತಸ್ಯಾಹ ಸಿದ್ಧಿಃ ಚ ವರ್ಣ್ಯತೆ. ಅಲ್ಲಯ್ಯ, ಮುಕ್ತಿ ಸ್ವರೂಪೇ ಅವಸ್ಥಿತಿ ಆತ್ಮನಃ ಸ್ವರೂಪೇ ಅವಸ್ಥಿತಿ ಮುಕ್ತಿ ಇತಿ ಭವತಾ ವರ್ಣ್ಯತೆ ಉಚ್ಯತೆ. ಮುಕ್ತಿ ಎಂಬುದು ತನಗೆ ತನ್ನ ಸ್ವರೂಪದ ಮೇಲೆ ನಿಲ್ಲೋದು ಅಂತೂ ನೀನು ಹೇಳ್ತೀಯ, ಅದು ನೀನು ಹೇಳ್ತೀಯ, ಒಪ್ಕೊಳ್ತಾ ಇದೀಯ. ಮತ್ತೆ ಕಾಮ್ಯಾದಿ ವರ್ಜನದಿಂದ ಆಗತ್ತೆ ಅಂತ ಅಂತೀಯ. ಕಾಮ್ಯ ನಿತ್ಯ ಇತ್ಯ ಕಾಮ್ಯಕರ್ಮ ಮತ್ತು ಪುಣ್ಯಕರ್ಮ ಬಿಡೋದ್ರಿಂದ ಅದು ಉಂಟಾಗತ್ತೆ ಅಂತೂ ನೀನು ಅದನ್ನ ಸಿದ್ಧಿ ಆಗತ್ತೆ ಅಂತ ವರ್ಣನೆ ಮಾಡ್ತೀಯ. ಅದನ್ನ ಸಿದ್ಧಿ ಆಗುತ್ತೋ ಸ್ವರೂಪದಲ್ಲಿ ಇರೋದ್ರಿಂದ ಆಗುತ್ತೋ? ಸ್ವರೂಪದಿಂದ ಇರೋದ್ರಿಂದ ಆಗೋದಾದ್ರೆ ಅದನ್ನ ಸಿದ್ಧಿ ಆಗುತ್ತೆ ಅನ್ಬೇಡ, ಅದನ್ನ ಸಿದ್ಧಿ ಆಗುತ್ತೆ ಅನ್ನೋದಾದ್ರೆ ಸ್ವರೂಪದಲ್ಲಿ ಇರೋದ್ರಿಂದ ಅಂತ ಅನ್ಬೇಡ. ಒಂದಕ್ಕೊಂದು ವಿರುದ್ಧ ಹೇಳ್ತೀಯಲ್ಲ ಅಂತ ಇದ್ದಾರೆ. ನೀನು ಆತ್ಮನಿಗೆ ಸ್ವರೂಪದಲ್ಲಿ ನಿಲ್ಲುವುದೇ ಮುಕ್ತಿ ಎಂದು ಹೇಳುತ್ತೀಯಾ? ಹಾಗೆ ಮಾಡಿ. ಹಾಗೆಯೇ ಒಂದು ಬ್ಯಾಕೆಟ್ ಹಾಕೊಳ್ಳಿ. ಕಾಮ್ಯಾದಿಗಳಿಂದ ಸಿದ್ಧಿ ಆಗುತ್ತೆ ಅಂತೂ ವರ್ಣನೆ ಮಾಡ್ತೀಯ. ಈ ಹೇಗೆ ಸರಿ ಆಗುತ್ತದೆ ಅಂತ ಬ್ಯಾಕೆಟ್ ಬರ್ಕೊಳ್ಳಿ. ತತ್ರಾತ್ಮ ಕಿಂ ಸ್ವರೂಪೇ ಪ್ರಾಕ್
तत्रात्मा किं स्वरूपे प्राक् न स्थितो येन च स्थितौ येन च स्थितौ हेतुं व्यपेक्षते यत्नात् हेतुं विवेक्षते यत्नात् स्वरूपं हि न तद्भवेत् येन तद्भवेत् तत्रात्मा किं स्वरूपे प्राक् न स्थितो येन तत् स्थितौ हेतुं व्यपेक्षते यत्तात् स्वरूपं न हि तद्भवेत् तत्र ಇನ್ನು ಕೆಂಪಾಗಿದೆ ಮುಖ ಶ್ಲೋಕ ಹಾಕಿದ್ದಾರೆ ತತ್ರ तत्र आत्मा किं स्वरूपे प्राक् न स्थितः येन तत् स्थितौ हेतुं व्यपेक्षते यत्नात् स्वरूपं न हि तत् ಸ್ವರೂಪಂ ಹಿ ನ नहि ಸ್ವರೂಪಂ ಹಿ ನ ತದ್ಭವೆ ಸ್ವರೂಪಂ ಹಿ ನ ತದ್ಭವೇತ್ ಇದೆ नहीं तद्भवे ಸ್ವರೂಪಂ ಹಿ ನ ತದ್ಭವೇತ್ ನನ್ನಲ್ಲಿ ಏನು ಆತ್ಮನು ಸ್ವರೂಪದಲ್ಲಿ ಇಲ್ವಾ ಪ್ರಾಕರ ತಿಳ್ಕೊಳ್ಳೋಕ್ ಮುಂಚೆನು ಆತ್ಮ ಸ್ವರೂಪದಲ್ಲಿ ಇರಲ್ವಾ किमु ಪ್ರಾಕರ ಜ್ಞಾನ किमु क्वेश्चन मार्क ಕೊಡದಾಕ ನೋಡಿ ಅನ್ಯ ಸರಿಯಾಗಲ್ಲ ಹಾ ಕಿಮ್ಮಂತೆ ಕ್ವಶನ್ ಅದು ಏನು ತತ್ವ ಆ ವಿಷಯದಲ್ಲಿ ಹೇಳ್ತೀವಿ ಏನು ಆತ್ಮ ತಿಳ್ಕೊಳ್ಳೋಕ್ ಮುಂಚೆ ಸ್ವರೂಪದಲ್ಲಿ ಇರೋಲ್ವಾ ಏನ ಹಾಗಿಲ್ಲದೆ ಇದ್ದದ್ರಿಂದ ತಸ್ಥಿತವು ಅದರ ಸ್ಥಿತಿಗೆ ನೀವು ಒಂದು ಕಾರಣ ಕೊಡ್ತಾ ಇದ್ದೀರಾ ಹೇತು ಬೇಕಿದೆ ಆದ್ರೆ ಪ್ರಯತ್ನಪಟ್ಟು ಹೇಳ್ತಾ ಇದ್ದೀರಾ ಆದ್ರೆ ನಾವು ಹೇಳ್ತೀವಿ ಯಾವುದು ಪ್ರಯತ್ನದಿಂದ ಉಂಟಾಗುತ್ತದೆಯೋ ಸ್ವರೂಪಂ ಹಿನ ತದ್ಭವೆ ಸ್ವರೂಪ ಆಗೋದಿಲ್ಲ ಪ್ರಯತ್ನಪಟ್ಟು ಪಡ್ಕೊಂಡದ್ದಾಗಿದ್ರೆ ಆ ಸ್ವರೂಪ ಆಗೋಲ್ಲ ಇರೋದನ್ನ ಜ್ಞಾಪಕ ಮಾಡೋದಷ್ಟೇ ಹೊರತು ಅದ್ವೈತ ಅನ್ನೋದು ಅದಕ್ಕೆ ಮತ ಅಲ್ಲ ಅಥವಾ ಅದ್ವೈತ ಯಾರು ಇದು ಅಲ್ಲ ಶ್ರುತಿ ಈ ರೀತಿ ತತ್ವ ಜ್ಞಾಪಿಸ್ತಾ ಇದೆ ತತ್ವ ಆ ವಿಷಯದಲ್ಲಿ ನಮ್ಮ ಆಕ್ಷೇಪ ಇದೆ ಏನು ಆತ್ಮನು ಅರಿವಿಗೆ ಮುಂಚೆ ಸ್ವರೂಪದಲ್ಲಿ ಇರುವುದಿಲ್ಲವೇ ಏನ ಹಾಗಿರುವುದಿಲ್ಲವಾದದ್ದರಿಂದ ಪ್ರಯತ್ನಪಟ್ಟು ಹೇತುವನ್ನು ಹೇಳುತ್ತಿದ್ದೀರಿ ಇರುವುದಕ್ಕೆ ಪ್ರಯತ್ನಾದ್ ಹೇತು ಅಪೇಕ್ಷತೆ ಮುಂಚೆ ಆತ್ಮನ ಸ್ವರೂಪದಲ್ಲಿ ಇರೋದಿಲ್ಲವೇ ಅಂತ ಅಷ್ಟೇ ಇರೋದು ಮುಂಚೆ ಆತ್ಮನ ಸ್ವರೂಪದಲ್ಲಿ ಇರೋದಿಲ್ಲವೇ ಯಾವುದಕ್ಕಿಂತ ಮುಂಚೆ ಕರ್ಮಂದ ಸಿದ್ಧಿಸೋದಕ್ಕಿಂತ ಮುಂಚೆ ಇದ್ದರೆ ತಗೊಳ್ಳಿ ಜ್ಞಾನ ಆಗೋಕ್ಕೆ ಮುಂಚೆ ಇದ್ದರೆ ತಗೊಳ್ಳಿ ಹೇಳೋದು ಮುಂಚೆ ಆತ್ಮ ಸ್ವರೂಪದಲ್ಲಿ ಇರೋದಿಲ್ಲ ಅಂತ ಇಟ್ಕೊಂಡು ಏನ ಹಾಗಿದ್ದರಿಂದ ಆ ಸ್ವರೂಪ ಯತ್ನದಿಂದ ಅದಕ್ಕೆ ಹೇತುವನ್ನು ಹೇಳುತ್ತಿದ್ದೀರಿ ಯತ್ನದಿಂದ ಯತ್ನಪಟ್ಟು ಪ್ರಯತ್ನಪೂರ್ವಕವಾಗಿ ಸ್ವರೂಪದಲ್ಲಿ ಇರೋದಕ್ಕೆ ಕಾರಣ ಕೊಡ್ತಾ ಇದ್ದೀರಿ ಆತ್ಮ ಸ್ವರೂಪದಲ್ಲಿ ಇರೋದಕ್ಕೆ ಒಂದು ಕಾರಣ ಹೇಳ್ತಾ ಇದ್ದೀರಿ ಆದರೆ ನಾವು ಹೇಳ್ತೀವಿ ಸ್ವರೂಪವಾದದ್ದು ಪ್ರಯತ್ನದಿಂದ ಸಾಧಿಸಿದಾಗ ಅದು ಸ್ವರೂಪವೇ ಆಗುವುದಿಲ್ಲ ಸತೋ ಅನವಸ್ಥಿತೋ ಯತ್ರ ಹೇತುನ ಸ್ಥಾಪ್ಯತೆ ಬಲಾತ್ ಅಥಾವಸ್ಥಿತ ಏವಾಯಂ ಕಿಮರ್ಥಂ ಹೇತುಮಾರ್ಗಣಂ अनवस्थित एवायं किमर्थं हेतुमार्गणं स्वतः अनवस्थितः यत्र हेतुना साध्यते बलात् अथ अवस्थितः एव अयं किमर्थं हेतुमार्गणं ಯತ್ರ ಸ್ವತಃ ಅನವಸ್ಥಿತ ಎಲ್ಲಿ ಸ್ವಭಾವದಿಂದಲೇ ಇರುವುದಿಲ್ಲವೋ ಅಲ್ಲಿ ಹೇತು ಸ್ಥಾಪ್ಯತೆ ಬಲ ಅಲ್ಲಿ ಒಂದು ಕಾರಣವನ್ನು ಬಲಾತ್ಕಾರ ತರಬೇಕಾಗುತ್ತೆ ಈಗ ಯಜಮಾನ ಸ್ವರ್ಗದಲ್ಲಿ ಸ್ಥಾಪಿತವಾಗಿಲ್ಲ ಅವಾಗ ಸ್ವರ್ಗದ ಸ್ಥಾಪನೆ ಆಗಬೇಕು ಅಂದ್ರೆ ಸೋಮಯಾಗ ಮಾಡು ಅಂತ ಹೇಳ್ತೀವಿ ಎಲ್ಲಿ ಮುಂಚೆ ಸ್ಥಾಪಿತನಾಗಿರೋದಿಲ್ಲವೋ ಅಲ್ಲಿ ಸ್ಥಾಪನೆಯಾಗುವುದಕ್ಕೆ ಒಂದು ಹೇತು ಕಾರಣವನ್ನು ಬಲಾತ್ಕಾರ ತರಬೇಕಾಗತ್ತೆ ಸ್ವರೂಪದಲ್ಲಿ ಯಾವಾಗ ನಿಂತಿಲ್ಲ ಅವನು ಅದಕ್ಕೆ ಯಾತಕ್ಕೆ ಹೇತು ಬೇಕು ಅಥವಾ ಅವಶ್ಯತೆ ಇನ್ನು ಇದ್ಕೊಂಡವನೇ ಸ್ವರೂಪದಲ್ಲಿ ಇದ್ದವನೇ ಅಂತ ಅನ್ನೋದಾದ್ರೆ ಕಿಮರ್ಥಂ ಹೇತು ಮಾರ್ಗಣ ಹುಡುಕೋದು ಅನ್ವೇಷಣ ಅದಕ್ಕೆ ಯಾತಕ್ಕೆ ಹೇತು ಹುಡುಕ್ತೀರಾ ನೀವು ಸ್ವರೂಪದಲ್ಲೇ ಇದ್ದವನಾದ್ರೆ ಕಾರಣ ಯಾತಕ್ಕೆ ಹುಡುಕ್ತೀರಾ ಸ್ವರೂಪದಲ್ಲಿ ನಿಲ್ಲುವುದಕ್ಕೆ ಹಗ್ಗ ಆಡಬೇಕು ರಿಂಗ್ ಆಡಬೇಕು ಈಜಾಡ್ಬೇಕು ಅಂತ ಹೇಳ್ತೀರಾ ಅದನ್ನು ಮಾಡಿದಷ್ಟು ವಿಕ್ಷೇಪ ಆಗಿದೆ ಹೋಗ್ತಾನೆ ಯಾವುದು ಎಲ್ಲಿ ಸ್ಥಾಪಿತವಾಗಿಲ್ಲವೋ ಅದು ಅಲ್ಲಿ ಸ್ಥಾಪನೆ ಆಗುವುದಕ್ಕೆ ಒಂದು ಕಾರಣ ಬೇಕು ಯಾವುದು ಎಲ್ಲಿ ಸ್ಥಾಪಿತವಾಗಿಲ್ಲವೋ ಅದು ಅಲ್ಲಿ ಸ್ಥಾಪನೆಯಾಗುವುದಕ್ಕೆ ಕಾರಣವು ಬಲಾತ್ಕಾರವಾಗಿ ಬೇಕಾಗುತ್ತದೆ ಹಾಗಿಲ್ಲದೆ ಅವಸ್ಥಿತನೇ ಆಗಿದ್ದಾನೆ ಸ್ವರೂಪ ಇದ್ದೇ ಇದ್ದಾನೆ ಎಂಬುದಾದರೆ ಅಲ್ಲಿ ಯಾತಕ್ಕೆ ಕಾರಣವನ್ನು ಹುಡುಕುತ್ತೀರಾ
ಕೈವಲ್ಯೇಪಿ ಚ ತತ್ಸಕ್ತೇಃ ಅನಿರ್ಮೋಕ್ಷ ಪ್ರಸಜ್ಯತೆ ಅಥೋ ನಿಷಿದ್ಧ ಕಾಮ್ಯಾದಿ ವರ್ಜನಾನ್ನಾತ್ಮಮುಕ್ತತಾ ವರ್ಜನಾನ್ನಾತ್ಮಮುಕ್ತತಾ ಕೈವಲ್ಯೇ ಅಪಿ ಚ ತತ್ಸಕ್ತೇಃ ಅನಿರ್ಮೋಕ್ಷಃ ಪ್ರಸಜ್ಯತೆ ಅತಃ ನಿಷಿದ್ಧಕಾಮ್ಯಾದಿವರ್ಜನಾತ್ ನ ಆತ್ಮಮುಕ್ತತಾ. ಅಷ್ಟೇ ಅಲ್ಲ, ಕೈವಲ್ಯೇಪಿ ಚ ತತ್ಸಕ್ತೇಃ, ಕೈವಲ್ಯವೂ ಸ್ವರೂಪವಲ್ಲ ಅಂತ ಆದ್ರೆ ಅದಕ್ಕೂ ಈ ಬಂದೇ ಬರುತ್ತೆ ಈ ರೂಲ್ಸು. ಕೈವಲ್ಯ ಮೋಕ್ಷ ಅನ್ನೋದು ಸ್ವರೂಪದಲ್ಲಿ ಇರೋದಲ್ಲ, ಅದು ಪಡ್ಕೊಳ್ಳೋದು ಅಂತ ಆದರೆ ಅದಕ್ಕೂ ಕೂಡ ಈ ಒಂದು ದೋಷ ಬಂದೇ ಬರುತ್ತೆ. ಆ ಸ್ವರೂಪವಲ್ಲ ಅಂತ ದೋಷ ಬಂದೇ ಬರುತ್ತೆ. ಅವಾಗ ಏನಾಗುತ್ತೆ, ಅನಿರ್ಮೋಕ್ಷ ಪ್ರಸಂಗ, ಮೋಕ್ಷವೇ ಇಲ್ಲ ಅಂತ ಆಗ್ಬಿಡುತ್ತೆ. ಸ್ವರ್ಗದಂತೆ ಕೈವಲ್ಯವು ಒಂದು ಸ್ಟೇಟು, ಒಂದು ಸ್ಥಿತಿ, ಒಂದು ಪಡ್ಕೊಳ್ಳೋದು ಅಂತ ಆದರೆ ಸ್ವರೂಪ ಅಲ್ಲ ಅಂತ ಆದರೆ ಮೋಕ್ಷವೇ ಇಲ್ಲ. ಹಾಗಾದ್ರೆ ಮೋಕ್ಷ ಎಂಬುದು ನೀವು ಮೋಕ್ಷ, ಕೈವಲ್ಯ ಮೋಕ್ಷ ಒಂದೇ ಅರ್ಥ. ಅದು ಕೂಡ ಪಡ್ಕೊಳ್ಳೋದು, ಅದು ಆಗೋದು, ಉಂಟಾಗೋದು ಅಂತ ನೀನು ಅದಕ್ಕೂ ಇದನ್ನು ನೀನು ತಗೊಂಬಂದ್ರೆ ಮೋಕ್ಷವೆಂಬುದೇ ಇಲ್ಲ ಅಂತ ಆ ಕಾನ್ಸೆಪ್ಟ್ ಬಿದ್ದೋಗ್ಬಿಡುತ್ತೆ. ಮೋಕ್ಷದ ಕಾನ್ಸೆಪ್ಟ್ಗೆ ಅರ್ಥ ಇಲ್ಲ ಅಂತ ಆಗತ್ತೆ. ಆದ್ದರಿಂದ ನಿಷಿದ್ಧ ಕಾಮ್ಯಗಳನ್ನು ಬಿಡೋದ್ರಿಂದ ಆತ್ಮನಿಗೆ ಮುಕ್ತತಾ ಎಂಬುದು ಇಲ್ಲ, ಆಗುವುದಿಲ್ಲ. ನಿಷಿದ್ಧ ಕಾಮ್ಯ ಬಿಟ್ಬಿಟ್ರೆ ಮೋಕ್ಷ ಆಗ್ಬಿಡುತ್ತೆ ಅನ್ನೋ ಸುಳ್ಳು. ವಿಷಯಾಭ್ಯಾಸ ಸ್ವಾಸ್ಥ್ಯ ನಿತ್ಯರ್ಥಮಿತಿ ಚೇನ್ಮತಂ ಮುಚಿಯನ್ನು ತೆಗೆದುಹಾಕೋದು. ಸತು ವಿಷಯ ಸಂಪರ್ಕ ತಸ್ಮಾತ್ ಭವತಿ ಕಾರಣ. ವಿಷಯಾಭ್ಯಾಸಜ ಸ್ವಾಸ್ಥ್ಯ ನಿತ್ಯರ್ಥಂ ಇತಿ ಚೇತ್ ಮತಂ ಸಹ ತು ವಿಷಯ ಸಂಪರ್ಕಾದ್ ತಸ್ಮಾತ್ ಭವತಿ ಕಾರಣ. ಅಥ ಹಾಗಿಲ್ಲದೆ ಚೇತನ ಹೀಗೆ ಮತವಾದರೆ ಚೇನ್ಮತ ಏನಂತ, ವಿಷಯ ಅಭ್ಯಾಸಜ ಅಸ್ವಾಸ್ಥ್ಯ ನಿತ್ಯರ್ಥಂ, ವಿಷಯವನ್ನ ಸೇವನೆ ಮಾಡುವುದು ಅಂತ ಒಂದು ಅಭ್ಯಾಸ ಇದೆಯಲ್ಲ, ಆ ವಿಷಯಾಭ್ಯಾಸದಿಂದ ಉಂಟಾದ ಅಸ್ವಾಸ್ಥ್ಯ ತನ್ನ ತಾನಿಲ್ಲ. ರೂಪವನ್ನು ನೋಡೋ ರೂಪದಲ್ಲೇ ಮುಳುಗ್ತಾ ಇದ್ದಾನೆ, ಸಂಗೀತ ಮುಳುಗ್ಬಿಟ್ಟಿದ್ದಾನೆ. ವಿಷಯವನ್ನು ಸೇವನೆ ಮಾಡೋದು ಅಭ್ಯಾಸದಿಂದ ಅಸ್ವಾಸ್ಥ್ಯ ತನ್ನ ತಾನು ನಿಲ್ಲದೆ ಇರೋದು ಅನ್ನೋದು ಏನಿದೆ ಅದನ್ನು ಕಳೆದು ಹಾಕೋದಕ್ಕೋಸ್ಕರವಾಗಿ ಕರ್ಮ ಅನ್ನೋದಾದರೆ ಮಾಡಬೇಕು ಅಂತ ಅನ್ನೋದಾದರೆ, ಯಾಕೆ ಹೇಳಿದ್ರಿ ಸತು ವಿಷಯ ಸಂಪರ್ಕ ಅಕಸ್ಮಾತ್ ಭವತಿ. ಆ ವಿಷಯ ಸಂಪರ್ಕ ಯಾಕಾಯ್ತು? ಅಜ್ಞಾನದಿಂದ ಆಯ್ತಾ, ಕಾಮದಿಂದ ಆಯ್ತಾ, ಕರ್ಮದಿಂದ ಆಯ್ತಾ, ಯಾವುದರಿಂದ ಆಯ್ತು ಹೇಳು. ವಿಷಯಾನಾಂ ಅಭ್ಯಾಸ ವಿಷಯಾಭ್ಯಾಸ ಅಭ್ಯಾಸಾಜ್ಜಾತಂ ಅಭ್ಯಾಸಜಂ ತೇನ ಅಸ್ವಾಸ್ಥ್ಯ, ಅಭ್ಯಾಸದಿಂದ ಅಸ್ವಾಸ್ಥ್ಯತೆ ತನ್ನ ತಾನಿಲ್ಲ. ಮುಳುಗ್ಬಿಟ್ಟಿದ್ದಾನೆ, ಟಿವಿಲಿ ಮುಳುಗ್ಬಿಟ್ಟಿದ್ದಾನೆ, ಆಟದಲ್ಲಿ ಮುಳುಗ್ಬಿಟ್ಟಿದ್ದಾನೆ, ವ್ಯವಹಾರದಲ್ಲಿ ಮುಳುಗ್ಬಿಟ್ಟಿದ್ದಾನೆ. ಅದರಿಂದ ಸ್ವಸ್ಥತೆ ಆಗಿಲ್ಲ, ತನ್ನ ತಾನು ಇಲ್ಲದೆ ಇರೋದು ಅನ್ನೋದೇನಿದೆ ಇದನ್ನು ಕಳೆದು ಹಾಕೋದಕ್ಕೋಸ್ಕರವಾಗಿ ಕರ್ಮ ಭಾವನೆ ಏನೋ ಹೇಳೋದಾದರೆ, ಅದಕ್ಕಾಗಿ ಕರ್ಮ ನೀವು ಅನ್ನೋದಾದರೆ ಆ ವಿಷಯ ಸಂಪರ್ಕ ಯಾಕಾಯ್ತು ಅದನ್ನ ಮುಂಚೆನೆ ಹೇಳು. ಅದು ಕರ್ಮದಿಂದ ಆಯ್ತಾ, ಕರ್ಮದಿಂದ ಆಗಿದ್ದೆ, ಕರ್ಮದಿಂದ ಆದ್ಮೇಲೆ ಕರ್ಮ ಹೆಂಗೆ ತೆಗೆದುಹಾಕತ್ತೆ. ಅಜ್ಞಾನದಿಂದ ಆಗಿದ್ರೆ ಅದು ಕರ್ಮ ಹೆಂಗೆ ತೆಗೆದುಹಾಕತ್ತೆ. ಅಜ್ಞಾನ ಜ್ಞಾನವೇ ಸಾಕಲ್ಲ, ಆವಾಗಲೂ ಕರ್ಮ ಬೇಡ ಅಂತ ಹೇಳ್ತಾರೆ. ಆ ವಿಷಯ ಸಂಪರ್ಕದಿಂದ ಅಸ್ವಸ್ಥತೆ ಉಂಟಾಗಿದೆ ಅಂತ ಅನ್ನೋದಾದ್ರೆ ಆ ವಿಷಯ ಸಂಪರ್ಕ ಉಂಟಾದ ಅಸ್ವಸ್ಥತೆಯು ಯಾವ ಕಾರಣದಿಂದ ಉಂಟಾಯಿತು ಅಂತ ಹೇಳು. ಕರ್ಮ ನಿಮಿತ್ತದಿಂದ ಉಂಟಾಗಿದ್ರೆ ಯಾವ್ದು ಉಂಟಾಗಿದ್ದು ಅದನ್ನೇ ಅದು ಹೋಗ್ತಾ ಇರಲ್ಲ. ಬೆಂಕಿಯಿಂದ ಬಿಸಿ ಉಂಟಾಗಿ ಬೆಂಕಿನೇ ತಣ್ಣು ಮಾಡೋಕ್ಕಾಗಲ್ಲ, ಸೂರ್ಯನ ಬೆಳಕು ಬಂದು ಸೂರ್ಯನಲ್ಲೇ ಬೆಳಕು ಕಚ್ಚೆ ಮಾಡೋಕ್ಕಾಗಲ್ಲ. ತೆಗೆದು ಹಾಕೋದಕ್ಕೆ ಸುಧ ಪ್ರೇರಣೆ ಹಬ್ಬಕೊಳ್ಳಿ. ವಿಷಯವನ್ನು ಅನುಭವಿಸುವ ಅಭ್ಯಾಸದಿಂದ, ವಿಷಯಗಳನ್ನು ಅನುಭವಿಸುವ ಅಭ್ಯಾಸದಿಂದ ಉಂಟಾದ ಅಸ್ವಸ್ಥತೆಯನ್ನ ಅಸ್ವಸ್ಥತೆ ಬಗ್ಗೆ ಸ್ವರೂಪದಿಂದ ಜಾರುವಿಕೆಯನ್ನ ಸ್ವಸ್ಥ ಹಾಕುವುದಕ್ಕಾಗಿ ಕಾರಣವು ಬೇಕು ಎಂದು ಹೇಳುವುದಾದರೆ ಆ ವಿಷಯ ಸಂಪರ್ಕವು
ಯಾವ ಕಾರಣದಿಂದ ಆಗಿರುತ್ತದೆ ಎಂಬುದನ್ನು ಹೇಳಬೇಕು. ಚೆನ್ನಾಗಿದೆ ಆಕ್ಷೇಪ ಇದು. ವಿಷಯ ಅಭ್ಯಾಸದ ನಿಮಿತ್ತದಿಂದ ಸ್ವಸ್ಥತೆಯಿಂದ ಜಾರಿದಾನೆ, ಅದನ್ನು ಕಳೆದು ಹಾಕುವುದಕ್ಕೋಸ್ಕರ ಈ ಕರ್ಮ ಎಂಬುದಾದರೆ ಆ ವಿಷಯ ಸಂಪರ್ಕ ಯಾವುದರಿಂದ ಆದದ್ದು ಎಂಬುದನ್ನಾಗಿ ಹೇಳಬೇಕು. ಅಕಸ್ಮಾತ್ ಭವತಃ ಸಕ್ತೆ ಮುಕ್ತಾವಪ್ಯನಿಷೇಧತಃ ಇದನ್ಮೋಕ್ಷ ಪ್ರಸಕ್ತಿರ್ವಃ ತಥಾ ಸತಿ ಸಮಾಪತೆ. ಚೆನ್ನಾಗಿದೆ ಆಕ್ಷೇಪ. ಅಕಸ್ಮಾತ್ ಆಗಿದೆ ಅಂತಂದ್ರೆ ಮುಕ್ತಿನಾದ ಮತ್ತೆ ಬರ್ಬೋದಾ? ಅಕಸ್ಮಾತ್ ಆದವನಿಗೆ ಮುಕ್ತಿನಾದನು ಬರಲ್ಲ ಅಂತ ಹೆಂಗ್ ಗೊತ್ತೋ? ಏನು ಕಾರಣದಿದೆ ಬಂದ್ಬಿಟ್ಟ ವಿಷಯಕ್ಕೆ ಅಂತಂದ್ರೆ ಮುಕ್ತಿನಾದ ಬರಲ್ಲ ಅಂತ ಹೆಂಗ್ ಹೇಳ್ತಿ? ಹಾಗಾದ್ರೆ ಅಕಸ್ಮಾತ್ ಭವತಃ ಅನಿರ್ಮೋಕ್ಷ ಪ್ರಸಕ್ತಿಃ ವಹ ತಥಾ ಸತಿ ಸಮಾಪತೆ. ದ್ವಿವಚನ ಯಾಕೆ ಹೇಳಿದ್ರು ನೋಡ್ತಾ ಇದ್ದೀನಿ. ಅಲ್ಲಿ ಅಕಸ್ಮಾತ್ ಭವತಃ ಅಂತ ಆಗುತ್ತವೆ ದ್ವಿವಚನವು, ಅದು ಭವತಃ ನಿನಗೆ ಅಂತ ಮಾಡಿದಾರ ಮಾಡಿದಾರ. ಅದ ವಿಷಯಾಭ್ಯಾಸ ಮತ್ತು ಸ್ವಾಸ್ಥ್ಯತೆ ಜಾರೋದು ಅಂತ ನಾನು ಮಾಡಿದೆ ನಾನು. ಅದು ವಿಷಯಾಭ್ಯಾಸವು ಆತನಿಗೆ ಅದೇ ಆತನಿಗೆ ಏನಕ್ಕೆ ಬದಲು ವಿಷಯಾಭ್ಯಾಸವು ಮತ್ತು ಸ್ವಸ್ಥತೆಯಿಂದ ಜಾರೋದು ಆಗತ್ತೆ. ಅಕಸ್ಮಾತ್ ಭವತಃ ಎರಡು, ವಿಷಯಾಭ್ಯಾಸವು ಅಕಸ್ಮಾತ್ ಆಗತ್ತೆ, ಅದೇ ಸ್ವಸ್ಥತೆ ಜಾರೋದು ಅನ್ನೋದು ಆಗತ್ತೆ ಅಂತ ಅಂದ್ರೆ ಮುಕ್ತಿಯಿಂದಲೂ ಕೂಡ ಮುಕ್ತಿ ಬಂದಲೂ ಆಗಬಹುದಲ್ಲ ಅಂತ ದ್ವಿವಚನವಾಗಿ ಇಟ್ಕೋಬಹುದು. ವಿಷಯ ಸಂಪರ್ಕವು ಸ್ವರೂಪದಿಂದ ಜಾರುವುದು ಅಕಸ್ಮಾತ್ ಆಗುತ್ತದೆ ಎನ್ನುವುದಾದರೆ ಮುಕ್ತಿಯಾದ ಮೇಲೂ ಇದಕ್ಕೆ ನಿಷೇಧವಿರುವುದಿಲ್ಲ, ಜಾರುವುದಕ್ಕೆ ನಿಷೇಧವಿರುವುದಿಲ್ಲ, ಜಾರಬಾರದು ಅನ್ನೋ ಕಾರಣವಿಲ್ಲ ಅಂತ. ಹಾ, ಸಾಕಾ